ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾಧನ್ ಸ್ಕಾಲರ್ಶಿಪ್ನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಒಂದು ವಿದ್ಯಾಧನ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಈ ವಿದ್ಯಾಧನ್ ಸ್ಕಾಲರ್ಶಿಪ್ನ ಬಂದ್ಬಿಟ್ಟು ನೀವು ಇಲ್ಲಿ ವೆಬ್ಸೈಟಿಗೆ ಬಂದಾಗ ಈ ತರ ಹೋಮ್ ಪೇಜ್ ತೋರಿಸೋಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ನೀವು ಕರ್ನಾಟಕ 11th ಪ್ರೋಗ್ರಾಮ್ 2026 ಕನ್ನಡ ಆದೇಶ ಕನ್ನಡ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಡೀಟೇಲ್ಸ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲೆಲ್ಲ ತೋರಿಸ್ತಾ ಹೋಗುತ್ತೆ. ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ನೀವು ಏನಂತಂದ್ರೆ 11th ಮತ್ತೆ 12th ಗ್ರೇಡಿಗೆ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಿಮ್ಗೆ 10,000 ವರ್ಷಕ್ಕೆ ಸಿಗ್ತಾ ಹೋಗುತ್ತೆ. ಈ ಒಂದು ಸ್ಕಾಲರ್ಶಿಪ್ ನ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಬಂದ್ರೆ, ಸ್ಟೂಡೆಂಟ್ ನ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 2 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಅವರು ಬಂದ್ಬಿಟ್ಟು 10th ಗ್ರೇಡ್ ಇಲ್ಲಿ SSLC ಇಲ್ಲಿ ಬಂದ್ಬಿಟ್ಟು ಕರ್ನಾಟಕದಿಂದ ಪಾಸ್ ಆಗಿರ್ಬೇಕತ್ತೆ. ಅವರ ಒಂದು ಸ್ಕೋರ್ ಬಂದ್ಬಿಟ್ಟು 90% ಇರ್ಬೇಕಾಗತ್ತೆ. 90% ಇದ್ದವರು ಯಾವುದೇ ಒಂದು CBSE ಅಲ್ಲಿ 9 CGPA ಇರ್ಬೇಕಾಗತ್ತೆ, ಅಥವಾ ಸ್ಟೇಟ್ ಸಿಲೆಬಸ್ ಅಲ್ಲಿ ಬಂದ್ಬಿಟ್ಟು 90% ಇದ್ದವರು ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಡಿಸೆಬಿಲಿಟಿ ಬಂದ್ರೆ 75% ತನಕನು ಇವರು ಡಿಸೆಬಿಲಿಟಿ ಇದ್ದವರು ಅಪ್ಲೈ ಮಾಡಬಹುದು ಈ ಸ್ಕಾಲರ್ಶಿಪ್ಗೆ. ಸೆಲೆಕ್ಷನ್ ಬಂದ್ಬಿಟ್ಟು ನಿಮಗೆ ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮತ್ತು ಇಂಟರ್ವ್ಯೂ ಮುಖಾಂತರ ನಿಮಗೆ ಒಂದು ಶಾರ್ಟ್ ಆನ್ಲೈನ್ ಟೆಸ್ಟ್ ಅಥವಾ ಇಂಟರ್ವ್ಯೂ ಮುಖಾಂತರ ನಿಮಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ಒಂದು ಸ್ಕಾಲರ್ಶಿಪ್ ನ ಲಾಸ್ಟ್ ಡೇಟ್ ಬಂದ್ಬಿಟ್ಟು 5 ಜುಲೈ 2026 ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನಿಮಗೆ ಸ್ಕ್ರೀನಿಂಗ್ ಬಂದ್ಬಿಟ್ಟು 19 ಜುಲೈ 2026 ಮಾಡ್ತಾ ಹೋಗ್ತಾರೆ. 8th ಆಗಸ್ಟ್ ಇಂದ 30 ಆಗಸ್ಟ್ ಒಳಗಡೆ ಏನಂತಂದ್ರೆ ಒಂದು ಇಂಟರ್ವ್ಯೂ ಅಥವಾ ಟೆಸ್ಟ್ ನ ಸ್ಮಾಲ್ ಟೈಮ್ ಫ್ರೇಮ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಅಥವಾ ನಿಮ್ಗೆ ಇಂಟರ್ವ್ಯೂನ ಬಂದ್ಬಿಟ್ಟು ಯಾವ ಒಂದು ಡೇಟ್ ಮತ್ತೆ ಲೊಕೇಶನ್ ನ ತಿಳಿಸ್ತಾ ಹೋಗ್ತಾರೆ, ಅಥವಾ ಆನ್ಲೈನ್ ಅಂತ ಏನಂತ ತಿಳಿಸ್ತಾ ಹೋಗ್ತಾರೆ. ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೇಕಂತಂದ್ರೆ ಒಂದು 10th ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಒಂದು ಫೋಟೋಗ್ರಾಫ್ ನ ಬೇಕಾಗತ್ತೆ. ಇಲ್ಲಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದ್ರೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವು ಒಂದು ಪ್ರೊವಿಷನಲ್ ಅಥವಾ ಆನ್ಲೈನ್ ಮಾರ್ಕ್ಸ್ ಶೀಟ್ ನ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ನಾವು ಒಂದಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ನೇಮ್ ನ, ನಿಮ್ಮ ಫಸ್ಟ್ ನೇಮ್ ಏನಿದೆ, ಲಾಸ್ಟ್ ನೇಮ್ ನ ಇದೆ, ನಿಮ್ಮ ಏನ್ ಹೆಸರು ಇದೆ ಅದನ್ನ ಇಲ್ಲಿ ಟೈಪ್ ಮಾಡ್ಬೇಕತ್ತೆ. ಇಮೇಲ್ ನ ಇಲ್ಲಿ ನೀವು ಇಮೇಲ್ ಡೊಮೈನ್ ನ ಸೆಲೆಕ್ಟ್ ಮಾಡಬೇಕು. ಜಿಮೇಲ್ ಇದೆನಾ, ಯಾಹೂ ಇದೆನಾ, ಹಾಟ್ ಮೇಲ್ ಇದೆನಾ. ಇಲ್ಲಿ ಇಮೇಲ್ ಎಲ್ಲರ ಹತ್ರನೂ ಇರುತ್ತೆ, ಹಾಗಾಗಿ ಜಿಮೇಲ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಇಮೇಲ್ ನ ಹಾಕಿ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಆ OTP ನ ಹಾಕಿದ್ರೆ ಏನಂತಂದ್ರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಲಾಗಿನ್ ಅಂತ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನಿಮ್ಮ ಒಂದು ಇಮೇಲ್ ಐಡಿ, ರಿಜಿಸ್ಟರ್ ಮಾಡ್ತಕ್ಕಂಥ ಇಮೇಲ್ ಐಡಿ, ಒಂದು ಪಾಸ್ವರ್ಡ್ ನ ಹಾಕಿ ಇಲ್ಲಿ ಲಾಗಿನ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಲಾಗಿನ್ ಆದಾಗ ಈ ತರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಯು ಹ್ಯಾವ್ ನೋ ಆಕ್ಟಿವ್ ಅಪ್ಲಿಕೇಶನ್, ಪ್ಲೀಸ್ ಕ್ಲಿಕ್ ಅಪ್ಲೈ ನ್ಯೂ ಒನ್ ಬಟನ್ ಟು ಕ್ರಿಯೇಟ್ ಅಂತಿದೆ. ಇಲ್ಲಿ ನಿಮ್ಮ ಸ್ಟೇಟ್ ಯಾವ್ದು ಬರುತ್ತೆ ನೋಡ್ಕೋಬೇಕಾಗತ್ತೆ. ಇಲ್ಲಿ ಗೋವಾ ಎಲ್ಲ ಸ್ಟೇಟ್ ಇದಾವೆ ಇಲ್ಲಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಆಂಧ್ರ ಪ್ರದೇಶ್, ತೆಲಂಗಾಣ ಇದೆ, ಬಿಹಾರ್ ಇದೆ, ಜಾರ್ಖಂಡ್ ಇದೆ, ಗೋವಾ ಅಂತಿದೆ, ಜಮ್ಮು ಅಂಡ್ ಕಾಶ್ಮೀರ್ ಇದೆ, ಕರ್ನಾಟಕ 11th ಪ್ರೋಗ್ರಾಮ್ 2026 ಅಂತಿದೆ. ಇಲ್ಲಿ ನೀವೆಲ್ಲ ನೋಡ್ಕೋಬಹುದು. ಓಪನ್ ಬಂದ್ಬಿಟ್ಟು 5 ಮೇ ಇಂದ ಸ್ಟಾರ್ಟ್ ಆಗಿದೆ. 5 ಜುಲೈ 2026 ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲೈ ನಾವು ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನೇಮ್, ಒಂದು ಏನು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದೀರಾ ಅದನ್ನ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ಇಂಟರ್ವ್ಯೂ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ನೀವು ಆನ್ಲೈನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಬಹಳ ಒಳ್ಳೇದು. ಆನ್ಲೈನ್ ನಾಗೆ ಇಂಟರ್ವ್ಯೂ ಮಾಡ್ತಾ ಹೋಗ್ತಾರೆ. ಇಲ್ಲ ಅಂತಂದ್ರೆ ನೀವು ಇಂಟರ್ವ್ಯೂ ಲೊಕೇಶನ್ ನ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಆನ್ಲೈನ್ ಅಂತ ಸೆಲೆಕ್ಟ್ ಮಾಡಿ ಸ್ಟೂಡೆಂಟ್ ನೇಮ್ ನ ಹಾಕಿ ಇಲ್ಲಿ ನಿಮ್ಮ ಪರ್ಸನಲ್ ಒಂದು ಮೊಬೈಲ್ ನಂಬರು, ಇಲ್ಲಿ ಮೇಲು ಫಿಮೇಲ್ ಅಂತ ಹಾಕಿ ಇಲ್ಲಿ ಡೇಟ್ ಆಫ್ ಬರ್ತ್ ನ ತುಂಬಬೇಕಾಗತ್ತೆ. ಇಲ್ಲಿ ಫಿಸಿಕಲಿ ಚಾಲೆಂಜ್ ಇದ್ದವರಿಗೆ ಎಸ್ ಅಂತ ತುಂಬಿ, ಇಲ್ಲ ಅಂತಂದ್ರೆ ನೋ. ಇಲ್ಲಿ ವಾಟ್ಸ್ಆಪ್ ನಂಬರು ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಸೇಮ್ ಇದೀನಾ ಅಂತ ಕೇಳ್ತಿದೆ, ಅದನ್ನ ಎಸ್ ಅಂತ ಸೆಲೆಕ್ಟ್ ಮಾಡಿ. ವಾಟ್ಸ್ಆಪ್ ನಂಬರ್ನೇ ನೀವು ಕೊಡ್ಬೇಕಾಗತ್ತೆ. ಹೋಮ್ ನ ಒಂದು ಅಲ್ಟರ್ನೇಟ್ ಫೋನ್ ನಂಬರ್ ನ ಕೊಡಿ. ಇಲ್ಲಿ ನಿಮ್ಮ ಅಡ್ರೆಸ್ ನ ಲೈನ್ ಅಲ್ಲಿ ನಿಮ್ಮ ಏರಿಯಾ ಯಾವುದು, ಕ್ರಾಸ್ ಯಾವುದು ಅಂತ ಇಲ್ಲಿ ತುಂಬ್ಕೊಂತ, ಸಿಟಿ ಯಾವುದು, ಸಿಟಿನಲ್ಲಿ ಯಾವ್ದು ಬರುತ್ತೆ ನಿಮ್ದು, ಯಾವ ಒಂದು ಸಿಟಿ ಅಂತ ತುಂಬಿ, ಯಾವ ಒಂದು ಸ್ಟೇಟ್, ಡಿಸ್ಟ್ರಿಕ್ಟ್ ಯಾವುದು, ನಿಮ್ಮ ಯಾವ ಒಂದು ಜಿಲ್ಲೆನವರು ಇದ್ದೀರಾ ಅದನ್ನ ಇಲ್ಲಿ ಪಿನ್ ಕೋಡ್ ನ ತುಂಬ್ಕೊಂತ ಹೋಗಿ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಬಿಟ್ರೆ ಎಲ್ಲ ನೀವು ಇಲ್ಲಿ ತುಂಬಿರ್ತಕ್ಕಂಥ ಅಡ್ರೆಸ್ ಇಲ್ಲೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಫಾದರ್ ಮತ್ತೆ ಮದರ್ ಡೀಟೇಲ್ಸ್ ನ, ಫಾದರ್ ನೇಮ್ ನ ಏನಿದೆ ಅದನ್ನ ತುಂಬಿ, ಇಲ್ಲಿ ಮದರ್ಸ್ ನೇಮ್ ನ ಏನಿದೆ ಅದನ್ನ, ಫಾದರ್ ನ ಮೊಬೈಲ್ ನಂಬರ್ ನ, ಮದರ್ ನ ಮೊಬೈಲ್ ನಂಬರ್ ನ, ಇಲ್ಲಿ 2 ಮೊಬೈಲ್ ನಂಬರ್ನು ಬೇಕಾದ್ರೆ ಸೇಮ್ ನ ತುಂಬಬಹುದು. ಇಲ್ಲಿ ಆಕ್ಯುಪೇಷನ್ ಏನ್ ಮಾಡ್ತಾರೆ ಅವರು ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ತಾಯಿ ಏನು ಹೌಸ್ ವೈಫ್ ಇದ್ರೆ ಹೌಸ್ ವೈಫ್ ಅಂತ ತುಂಬಿ. ಇಲ್ಲಿ ಎಜುಕೇಶನ್ ಏನಾಗಿದೆ, ಅವರ ಒಂದು ಎಜುಕೇಶನ್ ಏನಾಗಿದೆ,
ಎಜುಕೇಶನ್ ಆಗಿದ್ರೆ ತುಂಬ್ರಿ SSLC PUC ಗ್ರಾಜುಯೇಟ್ ಅಲ್ಲ, ಅದು ನೋ ಎಜುಕೇಶನ್. ಎಜುಕೇಶನ್ ಆಗಿಲ್ಲ ಅಂತಂದ್ರೆ ನೋ ಎಜುಕೇಶನ್ ಅಂತ ತುಂಬ್ಕೊಂತ ಹೋಗಿ. ಇಲ್ಲಿ ಇಲ್ಲೂ ಅಷ್ಟೇ, ಇಲ್ಲಿ ನಿಮ್ಮ ಮದರ್ನ ಎಜುಕೇಶನ್ ನ ತುಂಬ್ಕೊಂತ ಹೋಗಿ. ಇನ್ಸ್ಟಿಟ್ಯೂಷನ್ ಯಾವೊಂದು SSLC ನ ಯಾವೊಂದು ಇನ್ಸ್ಟಿಟ್ಯೂಷನ್ ಆ ಸ್ಕೂಲ್ ನ ನೇಮ್ ನ ಒಂದು ಇಲ್ಲಿ ಹಾಕ್ಬೇಕಾಗತ್ತೆ. ಯಾವೊಂದು ಟೈಪ್ ಆಫ್ ಸ್ಕೂಲ್, ಯಾವ ತರದ ಸ್ಕೂಲು, ಪ್ರೈವೇಟ್ ಇದೆನಾ ಗೌರ್ಮೆಂಟ್ ಇದೆನಾ ಏನೇಂತಂದು, ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಇದೆನಾ ಅಂತ ಇಲ್ಲಿ ತುಂಬಬೇಕಾಗತ್ತೆ. ಯಾವೊಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಈ ಒಂದು ವರ್ಷದಲ್ಲೇ ಪಾಸ್ ಆಗಿರ್ಬೇಕಾಗತ್ತೆ. ಹಾಗಾಗಿ ಇಯರ್ ಆಫ್ ಪಾಸಿಂಗ್ ನ ನೀವು ಇಲ್ಲಿ ತುಂಬಿ. ಇಲ್ಲಿ ಯಾವೊಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅದನ್ನ ತುಂಬಿ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್, ಇಂಗ್ಲಿಷ್ ನಲ್ಲಿ ಓದಿದ್ದೀರಾ, ಕನ್ನಡದಲ್ಲಿ ಓದಿದ್ದೀರಾ, ಕನ್ನಡ ಮೀಡಿಯಂನವರು. ಈ ಇಂಗ್ಲಿಷ್ ಮೀಡಿಯಂದವರು ಅಪ್ಲೈ ಮಾಡ್ಬೋದು, ಕನ್ನಡ ಮೀಡಿಯಂ. ಓನ್ಲಿ ದ ಥಿಂಗ್ ಈಸ್ 90% ಆಗಿರ್ಬೇಕು, ಅಂತವ್ರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವೊಂದು ಬೋರ್ಡ್, SSLC ಸ್ಟೇಟ್ ಬೋರ್ಡ್ ಇದೆ ಸ್ಟೇಟ್ ಬೋರ್ಡ್, ICC ಬೋರ್ಡ್ ಇದೆ ICC ಬೋರ್ಡ್, CBSE ಬೋರ್ಡ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. PUC ನ ಬ್ರಾಂಚ್ ಯಾವೊಂದು ನೀವು ಈಗ ಒಂದು ಅಡ್ಮಿಷನ್ ಆಗ್ತಿದ್ದೀರಾ, ಸೈನ್ಸ್ ಅಡ್ಮಿಷನ್ ಆಗ್ತಿದ್ದೀರಾ, ಯಾವೊಂದು ಡಿಪ್ಲೊಮಾ ಅಡ್ಮಿಷನ್ ಆಗ್ತಿದ್ದೀರಾ, ಏನು ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ವೊಕೇಶನಲ್ ಕೋರ್ಸಸ್ ಅಂತ ಬಂದ್ರೆ ನಿಮ್ಮ ITI ನೀವು ಏನಾದ್ರು ಮಾಡಿದ್ರೆ ಅದನ್ನ ವೊಕೇಶನಲ್ ಕೋರ್ಸಸ್ ನ ಅಂತ ಹೋಗ್ತೀವಿ. ನ ತುಂಬಬೇಕಾಗತ್ತೆ. ಯಾವೊಂದು PUC ಬ್ರಾಂಚಿಗೆ ಸೇರಿದ್ದೀರಾ, ಯಾವೊಂದು ಕಾಲೇಜಿಗೆ ಸೇರಿದ ಅದನ್ನ ಒಂದು ಅಡ್ರೆಸ್, ಮತ್ತೆ 11th 12th ಡೀಟೇಲ್ಸ್ ನ ನೀವು ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ PUC ಯಾವೊಂದು ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ, ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ನಂಬರ್ನು ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಮತ್ತೆ ಇಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಯಾವೊಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ಪಡಿತಿದ್ದೀರಾ ಅಂತಂದು, ಇಲ್ಲಿ ಯಾವ್ದು ಗೌರ್ಮೆಂಟಾ ಏಡೆಡಾ ಏನು ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. PUC ಬೋರ್ಡ್ ಸೆಂಟ್ರಲ್ ಬೋರ್ಡ್ ಸ್ಟೇಟ್ ಬೋರ್ಡ್ ಅಲ್ಲಿ ಅಂತಂದು ಇಲ್ಲಿ ನೀವು ಅಡ್ರೆಸ್ ನ ತುಂಬಬೇಕಾಗತ್ತೆ. ನೇಮ್, ಇನ್ಸ್ಟಿಟ್ಯೂಷನ್ ನೇಮು ಯಾವೊಂದು ಅಡ್ರೆಸ್ ಅಲ್ಲಿ ಇದೆ ಅದನ್ನ ತುಂಬಬೇಕತ್ತೆ. ಯಾವೊಂದು ಸಿಟಿ ಯಾವೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ನಿಮ್ದು ಅಂತಂದು ಇಲ್ಲಿ ತುಂಬಬೇಕತ್ತೆ. ಅದರ ಒಂದು ಪಿನ್ ಕೋಡ್ ನ ತುಂಬಬೇಕತ್ತೆ. ಆಯ್ತಾ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಎಷ್ಟಿದೆ ನಿಮ್ದು. ನಾನು ಹೇಳ್ದಂಗೆ 2 ಲಕ್ಷದ ಒಳಗಡೆ ಇದ್ದವ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ನಾನು ಹೇಳ್ದಂಗೆ ಎಷ್ಟು ಲಕ್ಷದ 12,000ದಿಂದ 1 ಲಕ್ಷ ತನಕ ಇದೆನಾ, ಅಥವಾ 1 ಲಕ್ಷದಿಂದ 2 ಲಕ್ಷದ ಒಳಗಡೆ ಇದೆನಾ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಯಾರಾದ್ರೂ ಮನೆಯಲ್ಲಿ ಸ್ಕಾಲರ್ಶಿಪ್ ನ ಪಡಿತಿದ್ದೀರಾ, ವಿದ್ಯಾದಾನ್ ಸ್ಕಾಲರ್ಶಿಪ್ ನ, ಇಲ್ಲಿ ಇದ್ರೆ ಹಾಕಿ, ಇಲ್ಲಾಂದ್ರೆ 0 ಅಂತ ಹಾಕ್ಬಿಡಿ. ಇಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನ ಏನ್ ಮಾಡ್ತಿದ್ದೀರಾ, ಹಾಬೀಸ್ ಮತ್ತೇನಾದ್ರೂ ಇದೆಯಾ ಅಂತಂದು, ಅಚೀವ್ಮೆಂಟ್ಸ್ ಮತ್ತೇನ್ ಅಚೀವ್ಮೆಂಟ್ಸ್ ಮಾಡಿದೀರಾ ಅಂತಂದು, ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ತುಂಬದಿದ್ರೆ ತುಂಬ್ರಿ, ಇಲ್ಲ ಅಂತ ಏನಿಲ್ಲ. ನಿಮ್ಗೆ ಯಾವ ರೀತಿ ಈ ಒಂದು ಸ್ಕಾಲರ್ಶಿಪ್ ನ ಬಗ್ಗೆ ತಿಳಿತು ಅಂತ ವಿದ್ಯಾದಾನ್ ಸ್ಕಾಲರ್ಶಿಪ್ ನ ಬಗ್ಗೆ ಇಲ್ಲಿ ತುಂಬಬೇಕಾಗತ್ತೆ. ನ್ಯೂಸ್ ಪೇಪರ್ ಇಂದ, ರಿಲೇಟಿವ್ಸ್, ಫ್ರೆಂಡ್ಸ್, ಸ್ಕೂಲ್ ಟೀಚರ್ಸ್ ಇಂದ, ಅಥವಾ ಸೋಷಿಯಲ್ ಮೀಡಿಯಾದಿಂದ ತಿಳಿಯುತ್ತಾ ಅಂತ. ಇಲ್ಲಿ ಏನಂತಂದ್ರೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ನ ಬಂದ್ಬಿಟ್ಟು 10th ಮಾರ್ಕ್ಸ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟ್, ಫೋಟೋಗ್ರಾಫ್ ಬೇಕಾಗತ್ತೆ. ಇವನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಿಲ್ಲ, ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಲಾಸ್ಟ್ ಈ ಸ್ಟೆಪ್ ಅಲ್ಲಿ ನೀವು 10th ಮಾರ್ಕ್ಸ್ ಕಾರ್ಡ್ ನ, ಇನ್ಕಮ್ ಸರ್ಟಿಫಿಕೇಟ್, ಫೋಟೋಗ್ರಾಫ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು 10th ಮಾರ್ಕ್ಸ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟ್ ನ, ಫೋಟೋಗ್ರಾಫ್ ನ ಅಪ್ಲೋಡ್ ಮಾಡಿದಾಗ ಒಂದು ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.